ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೂತನ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಕ್ವಿಕ್ಕಾಗಿ ಮಾಡುವ 5 ನಿಮಿಷದಲ್ಲಿ ಮಾಡುವ ಈವ್ನಿಂಗ್ ಸ್ನ್ಯಾಕ್ಸನ್ನು ತೋರಿಸ್ತಿದ್ದೀನಿ. ಇದರ ಹೆಸರು ಬಾಳೆಹಣ್ಣು ಕಜಾಯ ಅಂತ. ಇದು ಕೂರ್ಗಲ್ಲಿ ತುಂಬ ಫೇಮಸ್. ಇದು ತುಂಬ ಹಣ್ಣಾಗಿರೋ ಬಾಳೆಹಣ್ಣಿಂದ ಮಾಡ್ತಾರೆ. ಈಗ ತೋರಿಸ್ತಿದ್ದೀನಲ್ಲ, ಅದೇ ರೀತಿಯಾದ ಬಾಳೆಹಣ್ಣು ಹಣ್ಣಾಗಿ ಚುಕ್ಕಿ ಬಂದಿರಬೇಕು. ಚುಕ್ಕಿ ಬಾಳೆಹಣ್ಣನ್ನು ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ನೆಕ್ಸ್ಟ್ ಇದಕ್ಕೆ ಬೇಕಾದ ಸಾಮಗ್ರಿಗಳು: ಅಕ್ಕಿ ಹುಡಿ, ಬಾಳೆಹಣ್ಣು, ಸಕ್ಕರೆ, ಏಲಕ್ಕಿ ಹಾಗೂ ಗೋಧಿ. ಇಷ್ಟೇ ಐಟಮ್ಸಲ್ಲಿ ಇದು ಈಸಿಯಾಗಿ ಬೇಗ ಮಾಡ್ಬೋದು. ಈಗ ಒಂದು ಜಾರಲ್ಲಿ 4 ಬಾಳೆಹಣ್ಣನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಅಕ್ಕಿ ಹುಡಿನ ಹಾಕ್ಕೊಳ್ತಿದ್ದೀನಿ. ನೀವು ನಿಮಗೆ ಅನುಗುಣ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಬಿಟ್ಟು ಪ್ರಮಾಣ ನೀವು ಹಾಕ್ಕೊಳ್ಳಿ. ಇಲ್ಲಿ ನಾನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನು ಗೋಧಿ ಹುಡಿ ಹಾಕ್ತಿದ್ದೀನಿ. ಗೋಧಿ ಹುಡಿ 1 ಸ್ಪೂನ್ ಅಥವಾ 2 ಸ್ಪೂನ್, ಇದು ಜಸ್ಟ್ ಬೈಂಡಿಂಗ್ಗೋಸ್ಕರ ಹಾಕ್ಕೊಳ್ಳೋದು. ಆಮೇಲೆ ಒಂದು 1/4 ಸ್ಪೂನ್ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ 1 ಸ್ಪೂನ್, ನಿಮಗೆ ಶುಗರ್ ಎಷ್ಟು ಬೇಕು, ಸಕ್ಕರೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ 1.5 ಹಾಕ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಇದನ್ನ ವಿತೌಟ್ ವಾಟರ್, 1 ಡ್ರಾಪ್ ನೀರು ಕೂಡ ಮಿಕ್ಸ್ ಮಾಡದೆ ಇದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬೇಕು. ಸ್ಮೂತ್ ಪೇಸ್ಟ್ ಹಾಕಬೇಕು. ನೋಡಿ, ಈಗ ತೋರಿಸ್ತಿದ್ದೀನಲ್ಲ, ಈ ಥರ ಸಾಫ್ಟಾಗಿ ಪೇಸ್ಟ್ ಆಗಿರಬೇಕು. ಇದನ್ನ ನೆಕ್ಸ್ಟ್ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ತಿಕ್ಕಾಗಿ ವಿತೌಟ್ ವಾಟರ್ ಹಾಕಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ನೋಡಿ ತೋರಿಸ್ತಿದ್ದೀನಲ್ಲ, ಇದೇ ಥರ ಬರ್ತದೆ. ಇದಕ್ಕೆ ನಾನು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು, ಏನಿಲ್ಲ ಇಷ್ಟೇ ಇದ್ರ ರೆಸಿಪಿ. ಈಗ ನಾವು ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಈಗ ಎಣ್ಣೆ ಬಿಸಿಯಾಗಿದೆಯಾ ನೋಡ್ತಿದ್ದೀನಿ, ಬಿಸಿ ಆಗಿದೆ. ಈಗ ನಾನು ಒಂದೊಂದಾಗೆ ಕೈಯಲ್ಲಿ ಈ ಥರ ಬಿಟ್ಕೊಂಡು ಬಾಲ್ ಬಿಟ್ಕೊಂಡು ಬರ್ತಾಯಿದ್ದೀನಿ. ಸೊ ನೋಡಿ ಯಾವ ಥರ ಕುದೀತಾ ಇದೆ. ಈಗ ನೀವು ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಇದನ್ನ ಹೈ ಫ್ಲೇಮಲ್ಲಿ ಇಟ್ಟರೆ ಕರಿ ಆಗಿಬಿಡುತ್ತೆ ಬೇಗ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಬೇಕು. ನೋಡಿ ಈ ಥರ ಉರಿ ಬರ್ತಿದೆ. ಈಗ ಇದನ್ನ ಆ ಕಡೆ ಈ ಕಡೆ ಸ್ವಲ್ಪ ತಿರುಗಿಸ್ಕೊಂಡು ನೆಕ್ಸ್ಟ್ ಇದನ್ನ ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗರಿ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಮಕ್ಳಿಗಂತೂ ತುಂಬ ಫೇವ್ರೆಟ್. ಅವ್ರು ಸ್ಕೂಲಿಂದ ಬರ್ತಿದ್ದಾರೆ ಅನ್ನೋದಕ್ಕೆ 5 ನಿಮಿಷದಲ್ಲಿ ಮಾಡಿ ಹಾಕ್ಬಿಡ್ಬೋದು. ನೋಡಿ ಹೆಂಗೆ ಕಾಣ್ತಿದೆ ಅಂತ. ಇಂಗ್ರೀಡಿಯೆಂಟ್ಸು ಅಷ್ಟೇ ವೆರಿ ಸಿಂಪಲ್. ನೋಡಿ ಮುರಿದು ತೋರಿಸ್ತಿದ್ದೀನಿ ಯಾವ ರೀತಿ ಇದೆ ಅಂತ. ಇಷ್ಟೇ ಈ ರೆಸಿಪಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಸಪೋರ್ಟ್ ಮಾಡಿ.